ಕಾವೇರಿ ಜಲ ವಿವಾದ ಇಂದು ನಿನ್ನೆಯದಲ್ಲ. ಶತಶತಮಾನದಿಂದ ಕಾವೇರಿಯ ಹೋರಾಟ ನಡೆಯುತ್ತಿದೆ. ಆದರೆ ಈಗ ಕರ್ನಾಟಕಕ್ಕೆ ಕೊಂಚ ರಿಲೀಫ್ ದೊರಕಿದೆ. ಮೇ ಅಂತ್ಯದವರೆಗೆ 18 ಟಿಎಂಸಿ ಹರಿಸಬೇಕೆಂಬ ತಮಿಳುನಾಡು ರಾಜ್ಯದ ಕೋರಿಕೆಗೆ ಸ್ಪಂದಿಸದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಬಿಡುಗಡೆಗೆ ಯಾವುದೇ ನಿರ್ದೇಶನ ನೀಡಿಲ್ಲ. ಆ ಮೂಲಕ ಕರ್ನಾಟಕಕ್ಕೆ ನಿರಾಳತೆ ಮೂಡಿಸಿದಂತಾಗಿದೆ. ಹೊಸದಿಲ್ಲಿಯಲ್ಲಿ ಗುರುವಾರ ನಡೆದ ಪ್ರಾಧಿಕಾರದ 28ನೇ ಸಭೆಯಲ್ಲಿ ಕರ್ನಾಟಕದ ವಾದಕ್ಕೆ ಸ್ಪಂದನೆ ಸಿಕ್ಕಿದಂತಾಗಿದೆ. ಹಾಗಾಗಿ ಸದ್ಯಕ್ಕೆ ತಮಿಳುನಾಡಿಗೆ ನೀರು ಹರಿಸಬೇಕಾದ ಅನಿವಾರ್ಯತೆಯಿಂದ ಬಿಡುಗಡೆ ದೊರಕಿದೆ. ಕರ್ನಾಟಕದ 4 ಜಲಾಶಯಗಳಿಗೆ 2023ರ ಜೂನ್ 1ರಿಂದ ಜನವರಿ 29ರವರೆಗೆ 52% ಒಳಹರಿವಿನ ಕೊರತೆ ಇದೆ. ಫೆಬ್ರವರಿ ಪೂರ್ಣ ಅವಧಿಗೆ ಕರ್ನಾಟಕವು ಸುಪ್ರೀಂ ಕೋರ್ಟ್ ಮಾರ್ಪಡಿಸಿದಂತೆ ಕಾವೇರಿ ಜಲ ವಿವಾದ ನ್ಯಾಯಾಧೀಕರಣದ ಆದೇಶದಂತೆ ನಿಗದಿತ ಪ್ರಮಾಣದ ಹರಿವನ್ನು ಖಚಿತಪಡಿಸಿಕೊಳ್ಳಬೇಕೆಂದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಜನವರಿ 18ರ ಸಭೆಯಲ್ಲಿ ನಿರ್ಧರಿಸಿತ್ತು. ಬಿಳಿಗುಂಡುವಿನಲ್ಲಿ ಹರಿವು ಸ್ಥಿರವಾಗಿರುವುದರಿಂದ ಬಿಳಿಗುಂಡಿನವರೆಗೆ ಹರಿವು ಸಾಮಾನ್ಯವಾಗಿರುತ್ತದೆ ಎಂದು ಅಂದಾಜಿಸಲಾಗಿದೆ. ಆದರೆ ಡಿಸೆಂಬರ್ 19ರಿಂದ ಜನವರಿ 28ರವರೆಗೆ ಕರ್ನಾಟಕ ಜಲಾಶಯಗಳಲ್ಲಿ 52% ಒಳಹರಿವಿನ ಕೊರತೆ ಇರುತ್ತದೆ ಎಂದು ಕರ್ನಾಟಕ ವಾದಿಸಿತು. ಸಂಕಷ್ಟ ಸೂತ್ರ ಅನ್ವಯಿಸಿದಾಗ ಬಿಳಿಗುಂಡುವಿನಲ್ಲಿ ಹೊರಹರಿವು 2.65 ಟಿಎಂಸಿ ಆಗಿದ್ದರೆ ಅದೇ ಅವಧಿಯಲ್ಲಿ ಬಿಳಿಗುಂಡುವಿನಲ್ಲಿ 4.6 ಟಿಎಂಸಿ ಹರಿವು ಕಂಡುಬಂದಿದ್ದು ಹೆಚ್ಚುವರಿ 1.414 ಟಿಎಂಸಿಯಷ್ಟು ಹರಿವನ್ನು ಒದಗಿಸಿದಂತಾಗುತ್ತದೆ. ಪ್ರಸಕ್ತ ಜಲವರ್ಷದಲ್ಲಿ ತಮಿಳುನಾಡಿಗಿಂತ ಕರ್ನಾಟಕವು ಹೆಚ್ಚು ಸಂಕಷ್ಟ ಅನುಭವಿಸಿದೆ ಎಂದು ಪ್ರಾಧಿಕಾರ ಗಮನ ಸೆಳೆಯಿತು.